ಮೊದಲನೆಯ ಪ್ರಶ್ನೆ, ಪ್ರತಿದಿನ ಯಾವುದನ್ನು ತಿಂದರೆ ಮಕ್ಕಳು ಜಾಣರಾಗುತ್ತಾರೆ? ಆಪ್ಷನ್ ಎ ಐಸ್ ಕ್ರೀಮ್, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ತುಪ್ಪ, ಆಪ್ಷನ್ ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರತಿದಿನ ಮೊಟ್ಟೆಯನ್ನು ತಿಂದರೆ ಮಕ್ಕಳು ಜಾಣರಾಗುತ್ತಾರೆ. ಎರಡನೆಯ ಪ್ರಶ್ನೆ, ಹೆಚ್ಚು ನಿದ್ದೆ ಮಾಡುವುದರಿಂದ ಯಾವ ರೋಗ ಬರಬಹುದು? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ರಕ್ತದೊತ್ತಡ, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ಹೃದ್ರೋಗ. ಸರಿಯಾದ ಉತ್ತರ ಆಪ್ಷನ್ ಡಿ, ಹೆಚ್ಚು ನಿದ್ದೆ ಮಾಡುವುದರಿಂದ ಹೃದ್ರೋಗ ಬರಬಹುದು. ಮೂರನೆಯ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಜನಪ್ರಿಯ ಪಾನೀಯ ಯಾವುದು? ಆಪ್ಷನ್ ಎ ಕಾಫಿ, ಆಪ್ಷನ್ ಬಿ ಗ್ರೀನ್ ಟೀ, ಆಪ್ಷನ್ ಸಿ ಚಹಾ, ಆಪ್ಷನ್ ಡಿ ಮಜ್ಜಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತದಲ್ಲಿ ಅತ್ಯಂತ ಜನಪ್ರಿಯ ಪಾನೀಯ ಚಹಾ. ನಾಲ್ಕನೆಯ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಮೂಳೆಗಳು ಬಲವಾಗಿರುತ್ತದೆ? ಆಪ್ಷನ್ ಎ ಮೀನು, ಆಪ್ಷನ್ ಬಿ ಮೊಸರು, ಆಪ್ಷನ್ ಸಿ ಮೊಟ್ಟೆ, ಆಪ್ಷನ್ ಡಿ ಸೋಯಾ ಹಾಲು. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ, ಮೊಸರು ಮತ್ತು ಸೋಯಾ ಹಾಲು ಸೇವಿಸುವುದರಿಂದ ಮೂಳೆಗಳು ಬಲವಾಗಿರುತ್ತದೆ. ಐದನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಶೇಂಗಾ ಬೆಳೆಯುವ ರಾಜ್ಯ ಯಾವುದು? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದಲ್ಲಿ ಅತಿ ಹೆಚ್ಚು ಶೇಂಗಾ ಬೆಳೆಯುವ ರಾಜ್ಯ ಗುಜರಾತ್. ಆರನೆಯ ಪ್ರಶ್ನೆ, ಚೆಸ್ ಬೋರ್ಡ್ನಲ್ಲಿ ಒಟ್ಟು ಎಷ್ಟು ಚೌಕಗಳಿವೆ? ಆಪ್ಷನ್ ಎ 58 ಚೌಕಗಳು, ಆಪ್ಷನ್ ಬಿ 46 ಚೌಕಗಳು, ಆಪ್ಷನ್ ಸಿ 64 ಚೌಕಗಳು, ಆಪ್ಷನ್ ಡಿ 70 ಚೌಕಗಳು. ಸರಿಯಾದ ಉತ್ತರ ಆಪ್ಷನ್ ಸಿ, ಚೆಸ್ ಬೋರ್ಡ್ನಲ್ಲಿ ಒಟ್ಟು 64 ಚೌಕಗಳಿವೆ. ಏಳನೆಯ ಪ್ರಶ್ನೆ, ಎಲ್ಜಿ ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ದಕ್ಷಿಣ ಕೊರಿಯಾ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಬಿ, ಎಲ್ಜಿ ದಕ್ಷಿಣ ಕೊರಿಯಾದ ಕಂಪನಿಯಾಗಿದೆ. ಎಂಟನೆಯ ಪ್ರಶ್ನೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಅನಾನಸ್ ಹಣ್ಣು ಬೆಳೆಯುವ ದೇಶ ಯಾವುದು? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಥಾಯ್ಲೆಂಡ್, ಆಪ್ಷನ್ ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಡಿ, ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಅನಾನಸ್ ಹಣ್ಣು ಬೆಳೆಯುವ ದೇಶ ಬ್ರೆಜಿಲ್. ಒಂಬತ್ತನೇ ಪ್ರಶ್ನೆ, ಅತ್ಯಧಿಕ ಪ್ರೋಟೀನ್ ಹೊಂದಿರುವ ಆಹಾರ ಪದಾರ್ಥ ಯಾವುದು? ಆಪ್ಷನ್ ಎ ಸೋಯಾಬೀನ್, ಆಪ್ಷನ್ ಬಿ ಅಣಬೆ, ಆಪ್ಷನ್ ಸಿ ಮೊಸರು, ಆಪ್ಷನ್ ಡಿ ಕಡಲೆಕಾಳು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ, ಅತ್ಯಧಿಕ ಪ್ರೋಟೀನ್ ಹೊಂದಿರುವ ಆಹಾರ ಪದಾರ್ಥ ಸೋಯಾಬೀನ್ ಮತ್ತು ಕಡಲೆಕಾಳು. ಹತ್ತನೆಯ ಪ್ರಶ್ನೆ, ಲಿವರ್ ಆರೋಗ್ಯವಾಗಿರಲು ನಾವು ಏನನ್ನು ತಿನ್ನಬೇಕು? ಆಪ್ಷನ್ ಎ ಎಲೆಕೋಸು, ಆಪ್ಷನ್ ಬಿ ಮೊಟ್ಟೆ, ಆಪ್ಷನ್ ಸಿ ಸಪೋಟ ಹಣ್ಣು, ಆಪ್ಷನ್ ಡಿ ಚಿಕನ್. ಸರಿಯಾದ ಉತ್ತರ ಆಪ್ಷನ್ ಎ, ಲಿವರ್ ಆರೋಗ್ಯವಾಗಿರಲು ಎಲೆಕೋಸು ತಿನ್ನಬೇಕು. 11ನೇ ಪ್ರಶ್ನೆ, ಯಾವ ಪಕ್ಷಿ ತನ್ನ ತೂಕಕ್ಕಿಂತ ಹೆಚ್ಚು ತೂಕ ಇರುವ ಮೊಟ್ಟೆಗಳನ್ನು ಇಡುತ್ತದೆ? ಆಪ್ಷನ್ ಎ ಪೆಂಗ್ವಿನ್, ಆಪ್ಷನ್ ಬಿ ಕಿವಿ ಹಕ್ಕಿ, ಆಪ್ಷನ್ ಸಿ ನವಿಲು, ಆಪ್ಷನ್ ಡಿ ಗರುಡ. ಸರಿಯಾದ ಉತ್ತರ ಆಪ್ಷನ್ ಬಿ, ಕಿವಿ ಹಕ್ಕಿ ತನ್ನ ತೂಕಕ್ಕಿಂತ ಹೆಚ್ಚು ತೂಕ ಇರುವ ಮೊಟ್ಟೆಗಳನ್ನು ಇಡುತ್ತದೆ. 12ನೇ ಪ್ರಶ್ನೆ, ಕೂದಲು ಉದುರುವುದನ್ನು ನಿಲ್ಲಿಸಲು ಯಾವ ವಿಟಮಿನ್ ಉಪಯೋಗಕಾರಿ? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಎ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಬಿ.
ಸರಿಯಾದ ಉತ್ತರ ಆಪ್ಷನ್ ಸಿ. ಕೂದಲು ಉದುರುವುದನ್ನು ನಿಲ್ಲಿಸಲು ವಿಟಮಿನ್ ಸಿ ಉಪಯೋಗಕಾರಿ. 13ನೇ ಪ್ರಶ್ನೆ. ಹೆಚ್ಚಾಗಿ ಟೀ ಕುಡಿಯುವುದರಿಂದ ಯಾವ ಕಾಯಿಲೆ ಬರಬಹುದು? ಆಪ್ಷನ್ ಎ ತಲೆನೋವು, ಆಪ್ಷನ್ ಬಿ ಶುಗರ್, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ಅಸಿಡಿಟಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಹೆಚ್ಚಾಗಿ ಟೀ ಕುಡಿಯುವುದರಿಂದ ಅಸಿಡಿಟಿ ಉಂಟಾಗುತ್ತದೆ. 14ನೇ ಪ್ರಶ್ನೆ. ಮನುಷ್ಯನು ಕನಿಷ್ಠ ಎಷ್ಟು ಗಂಟೆಗಳ ಕಾಲ ಮಲಗಬೇಕು? ಆಪ್ಷನ್ ಎ 7ರಿಂದ 8 ಗಂಟೆ, ಆಪ್ಷನ್ ಬಿ 8ರಿಂದ 9 ಗಂಟೆ, ಆಪ್ಷನ್ ಸಿ 9ರಿಂದ 10 ಗಂಟೆ, ಆಪ್ಷನ್ ಡಿ 6ರಿಂದ 7 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಎ. ಮನುಷ್ಯನು ಕನಿಷ್ಠ 7ರಿಂದ 8 ಗಂಟೆಗಳ ಕಾಲ ಮಲಗಬೇಕು. 15ನೇ ಪ್ರಶ್ನೆ. ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹಾಲಿನೊಂದಿಗೆ ಯಾವುದನ್ನು ಬೆರೆಸಿ ಕುಡಿಯಬೇಕು? ಆಪ್ಷನ್ ಎ ಬೆಲ್ಲ, ಆಪ್ಷನ್ ಬಿ ಸಕ್ಕರೆ, ಆಪ್ಷನ್ ಸಿ ಖರ್ಜೂರ, ಆಪ್ಷನ್ ಡಿ ಅರಶಿನ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹಾಲಿನೊಂದಿಗೆ ಬೆಲ್ಲ ಮತ್ತು ಖರ್ಜೂರ ಬೆರೆಸಿ ಕುಡಿಯಬೇಕು. 16ನೇ ಪ್ರಶ್ನೆ. ಯಾವ ಪ್ರಾಣಿಯ ಬೆವರು ನೀಲಿ ಬಣ್ಣದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಕೋಲ, ಆಪ್ಷನ್ ಬಿ ಕೃಷ್ಣಮೃಗ, ಆಪ್ಷನ್ ಸಿ ಖಡ್ಗಮೃಗ, ಆಪ್ಷನ್ ಡಿ ನೀರಾನೆ. ಸರಿಯಾದ ಉತ್ತರ ಆಪ್ಷನ್ ಡಿ. ನೀರಾನೆಯ ಬೆವರು ನೀಲಿ ಬಣ್ಣದಲ್ಲಿ ಕಂಡುಬರುತ್ತದೆ. 17ನೇ ಪ್ರಶ್ನೆ. ಯಾವ ದೇಶದಲ್ಲಿ ಬೆಕ್ಕನ್ನು ಸಾಕುವುದು ನಿಷೇಧ ಮಾಡಲಾಗಿದೆ? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ನಾರ್ವೆ, ಆಪ್ಷನ್ ಡಿ ಬಾಂಗ್ಲಾದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ. ನಾರ್ವೆ ದೇಶದಲ್ಲಿ ಬೆಕ್ಕನ್ನು ಸಾಕುವುದು ನಿಷೇಧ ಮಾಡಲಾಗಿದೆ. 18ನೇ ಪ್ರಶ್ನೆ. ಕಪ್ಪು ಆಲೂಗಡ್ಡೆ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಬಿ. ಕಪ್ಪು ಆಲೂಗಡ್ಡೆ ಅಮೆರಿಕ ದೇಶದಲ್ಲಿ ಕಂಡುಬರುತ್ತದೆ. 19ನೇ ಪ್ರಶ್ನೆ. ಮನೆಯಲ್ಲಿ ತುಳಸಿ ಗಿಡವನ್ನು ಯಾವ ದಿಕ್ಕಿನಲ್ಲಿ ನೆಡುವುದು ಸಂಪತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ? ಆಪ್ಷನ್ ಎ ಉತ್ತರ ದಿಕ್ಕು, ಆಪ್ಷನ್ ಬಿ ಪೂರ್ವ ದಿಕ್ಕು, ಆಪ್ಷನ್ ಸಿ ದಕ್ಷಿಣ ದಿಕ್ಕು, ಆಪ್ಷನ್ ಡಿ ಪಶ್ಚಿಮ ದಿಕ್ಕು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಮನೆಯಲ್ಲಿ ತುಳಸಿ ಗಿಡವನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡುವುದು ಸಂಪತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. 20ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಗಾಜಿನ ಸೇತುವೆ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಕೊಡಗು, ಆಪ್ಷನ್ ಸಿ ಬಳ್ಳಾರಿ, ಆಪ್ಷನ್ ಡಿ ಮಡಿಕೇರಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಕರ್ನಾಟಕದಲ್ಲಿ ಗಾಜಿನ ಸೇತುವೆ ಮಡಿಕೇರಿಯಲ್ಲಿ ಕಂಡುಬರುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.